ಹುಡುಗಿರೆಲ್ಲ ಲೈಟ್ ಅವರು ಕಲರ್ ಕನ್ನಡಿಗ ಫಸ್ಟ್ ಟೈಮ್ ನನ್ನ ಲೈಫ್ ಅಲ್ಲಿ ಮೈಸೂರು ಇಷ್ಟು ಲೇಟ್ ಆಗಿ ಬಂದಿದೆ. ಮೈಸೂರು ದಸರಾ ಎಷ್ಟೊಂದು ಸುಂದರ. ಇವಾಗ ಟಾಪ್ ಓಪನ್ ಇಲ್ದಿರೋ ಕಾರಲ್ಲಿ ಬಂದಿದ್ದೀವಿ. ಮುಂದೆ ಒಂದಿನ ಟಾಪ್ ಎಂಡ್ ಕಾರಲ್ಲಿ ಬರೋಣ. ಸ್ವಾಗತ 10:30ಗೆ ಲೈಟಿಂಗ್ಸ್ ನೋಡಿದ್ರೆ 11 ಗಂಟೆ ಕ್ಲೋಸ್ ಅಂತ. ಫೈನಲಿ ದಸರಾ ಲೈಟಿಂಗ್ಸ್ ನೋಡೋಣ ಅಂತ ಹೋಗ್ತಾ ಇದೀನಿ. ನಾನು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಎಲ್ಲರೂ ರೀಲ್ಸ್ ಎಲ್ಲ ಹಾಕ್ತಾರೆ, ಸಕ್ಕತ್ತಾಗಿತ್ತು. ಸೊ ಒಂದ್ಸತಿ ಹೋಗಿ ಫೀಲ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನನ್ನ ಮಕ್ಕಳಿಗೆ 4:15ಗೆ ಬಿಡಬೇಕು ಅಂತ ಹೇಳಿದೆ, 5:15 ಆಗ್ತೈತೆ. ನನಗೆ ಗೊತ್ತು, ಯಾವುದೇ ಒಂದು ಹತ್ರ ಹೋಗ್ಬೇಕಾದ್ರೂ ಒಂದು ದಿನಾನೂ ಆನ್ ಟೈಮ್ ಹೋಗಲ್ಲ. ಏನಂದರೆ ಮೇನ್ ಪ್ರಾಬ್ಲಮ್ಮು ಲೇಟ್ ಆಗೋದ್ರಿಂದ ನಮಗೆ ಬೆಂಗಳೂರು ಸಿಟಿ ದಾಟೋಕ್ಕೆ 1.5 hour ಆಗಿಬಿಡುತ್ತೆ ಮೈಸೂರು ರೋಡ್ ಹೋಗೋಷ್ಟೊತ್ತಿಗೆ ಹೈವೇಗೆ. ಅದೇ ಮೇನ್ ಪ್ರಾಬ್ಲಮ್ಮು. ಲೈಟಿಂಗ್ಸ್ ಬೇರೆ ಒಂದೊಂದ್ಸತಿ 10 ಗಂಟೆಗೆ ಆಫ್ ಅಂತೆ, ಒಂದೊಂದ್ಸತಿ 11ಗೆ. ನೋಡೋಣ ನಮ್ಮ ಅದೃಷ್ಟ. ಸೊ ಅದಕ್ಕೆ ಬೇಗ ಬಿಡೋಣ ಅಂತ ಹೇಳಿದೆ. ಇವ್ರು ಕೇಳಲ್ಲ. ಈ ನನ್ನ ಮಕ್ಕಳು ನಮ್ಮೇನ ನೋಡ ಸಿಗ್ನಲ್ ನೋಡೋಣ ಚೆಂಗದ್ಲೈ ಕಂಟೆಂಟ್ ಅಲ್ಲಿ ಒಂದು ವಿಡಿಯೋ ಮಾಡ ಅಂದ್ರೆ ಅಲ್ಲೋ 5:15 ಬಿಡೋಣ ಅಂತ ಹೇಳಿದ್ ಗಣೇಶ. ನಮ್ಮ ಮನೆ ಹೆಸರು 4:15 ಕೇಳಿದ್ರಿ, 4:15 ಕೇಳಿದ್ದ. ಇದನ್ನ ಮಕ್ಕಳು ನಂಬಂದು ನೋಡಿ ಬೆಂಗಳೂರು ಟ್ರಾಫಿಕ್ ಆಗ ನಾವು ಹೋಗೋಷ್ಟೊತ್ತು ಕ್ಲೋಸ್ ಮಾಡಾಕ್ತಾರ ಲೈಟಿಂಗ್ಸ್. ಗಣೇಶ್ ಜನರೇಟರ್ ಆನ್ ಮಾಡ್ಸೋಣ. 5:15 ಕರೆಕ್ಟಾಗಿ ನಾವು ಕೇರಪುರಂ ಬಿಟ್ಟಿದ್ದು. ಈಗ ಟೈಮ್ ನೋಡಿ 8:24. ಸೊ ಇನ್ನು ಇವಾಗ ಫಸ್ಟ್ ಮೈಸೂರು ಹೈವೇಗೆ ಹತ್ಕೊಂಡು ಫಸ್ಟ್ ಟೋಲಲ್ಲಿ ಇದ್ದೀವಿ. ಇವಾಗ 8:15. ದಸರಾ ಲೈಟಿಂಗ್ಸ್ ನೋಡೋಕ್ಕಾಗುತ್ತೆ ಅಂತೀರಾ? ಮೈಸೂರು ರೀಚ್ ಆಗೋದು ಯಾವಾಗ? ಟೈಮ್ 8:15. ನಾವು ಲೈಟಿಂಗ್ಸ್ ಪಕ್ಕ ಹೋಗೋಷ್ಟಾಗಡೆ ಆಫ್ ಆಗಿರುತ್ತೆ. ಬೆಂಗಳೂರಲ್ಲಿ 3 hour 4 hour ಜಾಮು. ಹೆಂಗೋ ತಪ್ಸ್ಕೊಂಡು ಹೈವೇಗೆ ಬಂದ್ವಿ. ಬಟ್ ಇನ್ನೇನು ಮೈಸೂರು ಎಂಟ್ರಿ ಆಗ್ತಾ ಇದ್ದಂಗೆ ಇಲ್ಲಿ ನೋಡಿ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ನಾವು ಬಿಟ್ರು ಜಾಮ್ ನಮ್ಮನ್ ಬಿಡೋ ತರ ಇಲ್ಲ ಇವತ್ತು. 4 ಗಂಟೆಗೆ ರೆಡಿ ಆಗಿದ್ರೆ ರಾತ್ರಿ 10:15 ಎತ್ಕೊಂಡು ಮೈಸೂರು ಬಿಟ್ಟವ್ರೆ. 5 hour ಟ್ರಾಫಿಕ್ ಜಾಮ್ ನಂತರ ಇನ್ನ ಮೈಸೂರಿಗೆ ಬಂದು ಇನ್ನೂ ರೀಚ್ ಆಗಿಲ್ಲ ನೋಡಿ. ಇವಾಗ ನೇಮ್ ಬೋರ್ಡ್ ಕಾಣಿಸ್ತೈತೆ. ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವಕ್ಕೆ ಸುಸ್ವಾಗತ. ಇವಾಗ ಸುಸ್ವಾಗತ 10:15ಗೆ ಲೈಟಿಂಗ್ಸ್ ನೋಡಿದ್ರೆ 11 ಗಂಟೆ ಕ್ಲೋಸ್ ಅಂತ. ಇನ್ನು ಅರಮನೆ ಹತ್ರಕ್ಕೆ ಹೋಗಕ್ 1 hour ಬೇಕೇನೋ. ಲೈಟಿಂಗ್ಸ್ ಇಲ್ಲಿ ಕಾಣಿಸ್ತೈತಲ್ಲ, ನಿಮ್ಮಂತ ನನ್ನ ಮಕ್ಕಳ ಜೊತೆ ಇಟ್ಕೊಂಡ್ರೆ ಏನಾಗ್ತದೆ? ಅದೇ ನಿನ್ ಜೊತೆ ಇದೇ ಲೈಟಿಂಗ್ಸ್ ಲಾಸ್ಟ್ ಗತಿ ಬಿಡು. ನೋಡ್ಕೊಂಡ್ಬಿಡ್ರಪ್ಪ ಇದೇ ಲೈಟಿಂಗ್ಸ್ ಮೈಸೂರು ದಸರಾ. 5 hour ಕಷ್ಟಪಟ್ಟು ಟ್ರಾಫಿಕ್ ಅಲ್ಲಿ ಫಸ್ಟ್ ಟೈಮ್ ನನ್ನ ಲೈಫ್ ಅಲ್ಲಿ ಮೈಸೂರು ಇಷ್ಟು ಲೇಟ್ ಆಗಿ ಬಂದಿದ್ದು. ವಾವ್, ಕಮ್ ಆನ್ ಬಾಯ್ಸ್, ಲೆಟ್ಸ್ ಗೋ. ಫೈನಲಿ 5 hour ಆದ್ಮೇಲೆ ಲೈಟಿಂಗ್ಸ್ ಎಂಟ್ರಿ. ವೆಲ್ಕಮ್ ಮೈಸೂರು ದಸರಾ. ಎಲ್ಲರಿಗೂ ನಮಸ್ಕಾರ ಮೈಸೂರು. ಯಾವ ತರ ನೋಡ್ತಾನೆ ಅಂದ್ರೆ ತಪ್ಪು ಮಾಡೋದ್ ಮಾಡ್ಬಿಟ್ಟಿ ಏನು ತಪ್ಪೇ ಮಾಡಿಲ್ಲ ತರ ನಾಟಕ ಮಾಡ್ತಾನೆ ಬೋಳಿ ಮಗ. ಅಕ್ಕನ್ ಟ್ರಾಫಿಕ್ ಜಾಮು. ಇವಾಗ ಟಾಪ್ ಓಪನ್ ಇಲ್ದಿರೋ ಕಾರಲ್ಲಿ ಬಂದಿದ್ದೀವಿ. ಮುಂದೆ ಒಂದಿನ ಟಾಪ್ ಎಂಡ್ ಕಾರಲ್ಲಿ ಬರೋಣ. ಓಕೆ, ಅದಕ್ಕೆ ಟಾಪೇ ಇರಬಾರ್ದು ಅಂತ ಕಾರಲ್ಲಿ ಬರೋಣ. ಅಂತ ಟೈಮ್ ಬರ್ತದೆ. ಇವತ್ತು ಲೈಟಿಂಗ್ಸ್ ನೋಡಕ್ 10:15 ಬಂದಿದೀವಿ. ಮುಂದೊಂದ್ ದಿನ 1 ವಾರ ಇಲ್ಲೇ ದಸರಾ ನೋಡ್ಕೊಂಡು ಹೋಗೋಣ. ವಾರ ಪೂರ್ತಿ ಇವೆಂಟ್ಸ್ ನೋಡ್ಕೊಂಡು ಹೋಗೋಣ. ಏನಂತೀರಾ? ಎಲ್ಲಿ ನೋಡಿದ್ರು ಎಲ್ಲ ಫುಲ್ ಕಲರ್. ನನ್ನ ಕಾರಲ್ಲಂತೂ ಕಿರ್ಚಿ ಗಂಟ್ಲಂತೂ ಫುಲ್ ಹೊಟ್ಟೋಗೈತೆ. ನೋಡಿ ನೆಕ್ಸ್ಟ್ ಲೆವೆಲ್ ಲೈಟಿಂಗ್ಸ್ ಮಾತ್ರ ಫುಲ್ ಎಲ್ಲ ಕಲರ್. ಇವಾಗ ಮೈಸೂರು ಅಂತೂ ಎಲ್ಲೇ ನೋಡು ಫುಲ್ ಕಲರ್ಫುಲ್. ಕಲರ್. ಬಂದ್ ನೋಡಪ್ಪ KR ರೋಡ್. ಇದೆಲ್ಲ KR ರೋಡ್. ಇನ್ನು ನೆಕ್ಸ್ಟ್ ಇದು ರೋಡ್ ಅಂದ KR ಸರ್ಕಲ್ ಅಂದಿಲ್ಲ ನಾನು. ಅರಮನೆ ಒಂದೇ 1 ಸೆಕೆಂಡ್ ಲೈಟಿಂಗ್ ಅಲ್ಲಿ ನೋಡಿ ಸದಾ ಬಿಡೋಣ ಅನ್ಕೊಂಡ್ಬಿಟ್ಟಿದ್ದೀನಿ. 15 ನಿಮಿಷ ಒಂದೇ ಒಂದ್ಸತಿ ಜೀವನದಲ್ಲಿ ನನ್ಗೆ ಅರಮನೆನ ಲೈಟಿಂಗ್ಸ್ ಅಲ್ಲಿ ತೋರಿಸಿ ಅರಮನೆ ನೋಡ್ಬಿಟ್ರೆ ನಾವು ಅಷ್ಟು ಕಷ್ಟ ಪಡ್ಕೊಂಡು ಬಂದಿದ್ಕೂ ಸಾರ್ಥಕ ಆಗ್ಬಿಡುತ್ತೋ. ನೋಡ್ರ 4 hour 5 hour
ಟ್ರಾಫಿಕ್ ಅಲ್ಲಿ ಫಸ್ಟ್ ಟೈಮ್ ನಾನು ಮೈಸೂರಿಗೆ 5 ಅವರ್ ತಗೊಂಡಿರೋದು ಬೆಂಗಳೂರಿಂದ ಕಾರಲ್ಲಿ ಬರಕ್ಕೆ. ಸೊ ಅಷ್ಟೆಲ್ಲ ಕಷ್ಟ ಪಡ್ಕೊಂಡು ಬಂದಿದ್ದಕ್ಕೂ ನೋಡಿ ನೆಕ್ಸ್ಟ್ ಲೆವೆಲ್ ಆಗೈತೆ ವ್ಯೂ ಮಾತ್ರ ನೋಡಿ ಏನ್ ಸಕಲಾಗೈತೆ ಅಂತ. ಶೆಟ್ಟಿ ಈ ಟೈಮಲ್ಲಿ ಎಲ್ಲ ಪ್ಲಾನ್ ಎಲ್ಲ ಹಾಳು ಮಾಡ್ಬೇಡ ಶೆಟ್ಟಿ, ನಾನು ಮನುಷ್ಯನೇ ಆಗಿರಲ್ಲ. ಅಲ್ಲ ಶೆಟ್ಟಿ, ಶೆಟ್ಟಿ, ಇವ್ನು ನಿನ್ ಯಾರೋ ಕಾರಲ್ಲೆಲ್ಲ ಶೆಟ್ಟಿ ನಿಂಗೆ? ಮೂಲೆಗೆ ಹಾಕ್ತೆ ಶೆಟ್ಟಿ, ಅಲ್ಲಿಂದ ಒಂದು KSRTC ನಿನ್ ಕೈಯಲ್ಲಿ ಹಿಂದೆ ಮುಂದೆ ಓಡ್ಸಕ್ ಆಗ್ತಾ ಇಲ್ಲ ಅಂದ್ರೆ ಏನೋ ಶೆಟ್ಟಿ ನಿನ್ಲೆ. ನೀನು ಏನು ಮಾತಾಡಬೇಡ, ನನಗ್ ಸಿಟ್ಟಾದ್ರೆ ಹೊಡೆದೇ ಬಿಡ್ತೀನಿ. ಗೊತ್ತಿರ್ಲಿ. ಗಾಳಿ ಸ್ಪೀಡ್ಗೆ ಗಾಡಿ ಓಡಿಸ್ತಾನೆ ಅಂತ ಬಿಲ್ಡಪ್ ತಗೊಂಡಿದ್ನಲ್ಲ ಶೆಟ್ಟಿ ನಿನ್ ಮೇಲೆ. ಒಳ್ಳೆ ಜಟ್ಕಾ ಗಾಡಿ ಓಡಿಸ್ತಾ ಇದೆಯಲ್ಲ ಶೆಟ್ಟಿ. ಇದು ನ್ಯಾಯನ ಶೆಟ್ಟಿ ನಿಂಗೆ, ಇದು ನ್ಯಾಯನ ಹೇಳು ಶೆಟ್ಟಿ. ಗ್ಯಾಸ್ ಹಾಕ್ಸ್ಬಿಟ್ಟು 80 ಸ್ಪೀಡ್ ಲಾಕ್ ಮಾಡ್ಬಿಟ್ಟು ಬರ್ತಾ ಇದೀವಪ್ಪ ರೋಡಲ್ಲಿ. ಅದೇ ಇಲ್ಲಿ ನವಿಲಿತ್ತಲ್ಲ ನವಿಲು, ಹೌದಾ? ನಿಜ ನವಿಲ ನಿಂದ ಅಲ್ಲೇ ಇದ್ದದ 2 ಅವರ್. ಮಚ್ಚ ನಾವ್ ಆ ನವಿಲ್ ಬಗ್ಗೆ ಮಾತಾಡ್ತಾ ಇಲ್ಲ ಮಚ್ಚ, ಲೈಟ್ ಅಲ್ಲಿ ಮಾಡಿದಾರಲ್ಲ ಮಚ್ಚ ಆ ನವಿಲ್ ಬಗ್ಗೆ. ಬ್ರೈಟ್ನೆಸ್ ಕಮ್ಮಿ ಇಟ್ಕೊಂಡು ಮಾಡ್ತಾನೆ ಲೈಟ್ ಅಲ್ಲೇ ಮಚ್ಚ ಮೈಸೂರೇ ಕಲರ್ ಮಚ್ಚಲೇ. ಪ್ರತಿಯೊಂದು ರೋಡು ಅದ್ಭುತ ಚಿನಿ. ಏನ್ ಹೇಳ್ತೆ ಚಿನಿ? ಚಿನಿ ನೀನ್ ಆರಾಮಾಗಿ ಕುತ್ಕೊ, ಮೊಬೈಲ್ ಸೇಫ್ ಆಗೈತೆ. ಮೊಬೈಲ್ ಶಾಪ್ ಅಲ್ಲಿ ವಿಡಿಯೋ ಹೆಂಗ್ ಬರ್ತದೆ ನೋಡ್ತೀನಿ ಅಣ್ಣ. ದಸರಾ ಮೈಸೂರು ದಸರಾ ಎಷ್ಟೊಂದು ಸುಂದರ. ಚಿನ್ನಿಗೆ ಇವಾಗ ಬಂತು ವಾಯ್ಸು. ಇಲ್ಲಿ ನೋಡು ಎಲ್ಲ ಹುಡುಗಿರೆಲ್ಲ ಲೈಟಿಂಗ್ ಹಾಕೊಂಡ್ಬಿಟ್ಟಾರ, ಅವರು ಕಲರ್. ಬಾಯ್ ಅಮೃತ್ ಕನ್ನಡಿಗ. ಯಾರದು? ಯಾರೋ ಬಾಯ್ ಹೇಳ್ತಾರೆ. ಅವಳು ನಿನ್ನ ಹೆಸರು ಹೇಳಕ್ ಕೇಳಿದ್ಲ, ಏನ್ಕೋ ಬಿಟ್ಟು ಶಕ್ತಿ ಮಾಡ್ತೀಯಾ? ಏಯ್ ಸಬ್ಸ್ಕ್ರೈಬ್ ಮಾಡ್ಬೇಕು, ಸೆಲ್ಫ್ ಪ್ರಮೋಷನ್ ಇಡಿಯಟ್. ನೋಡ ಮಳೆ ನೋಡಲೇ ಹೆಂಗೈತೆ ಲೈಟ್ ನೋಡ್ತೀನಿ ಅಲ್ಲಿ, ಕಣ್ ತುಂಬಿಸ್ಕೊತೀನಿ. ಅರಮನೆ ನಿಂಗೆ ಬೇಕಾದ್ರೆ ಬರೋವಾಗ ನೋಡ್ಬೋದು. ನಂಗೆ ಕಡ್ಡಿತಾರೆ. ವಾವ್ ಬಾ ನೋಡ ಚಿನ್ನಿ, ಏನಾಯ್ತು ಇದಕ್ಕೋಸ್ಕರ ನಾನು ಕರ್ಕೊಂಡ್ ಬಂದಿದ್ದು ನೋಡಿ. ಫುಲ್ ನೋಡಿ ಲೈಟಿಂಗ್ಸ್ ಎಲ್ಲ ಆಫ್ ಆಗೋಗುತ್ತೆ. ಆ ಟೈಮಲ್ಲಿ ಬಂದಿದೀವಿ, ಈ ಕಡೆ ಎಲ್ಲ ನೋಡಿ ಆಫ್ ಮಾಡ್ತಾ ಇದಾರೆ. ಸೊ ಈ ಕಡೆ ಎಲ್ಲ ಹಂಗೆ ಆನ್ ಆಗೈತೆ, ಒಂದೊಂದ್ ಲೈನ್ ಆಫ್ ಮಾಡ್ತಾವ್ರೆ ಫುಲ್ ಎಲ್ಲಾನು. ಟ್ರಾಫಿಕ್ ಮಾತ್ರ ನೆಕ್ಸ್ಟ್ ಲೆವೆಲ್. ಬೆಂಗಳೂರು ಜಾಮ್. ಇವತ್ತು ನಾವು ಬಂದಿದ್ದ ಟೈಮೇ ಸರಿ ಇಲ್ಲ, ಎಲ್ಲ ಹತ್ರನು ಜಾಮ್ ಫುಲ್. ಬಟ್ ಅಂತೂ ಲೈಟಿಂಗ್ಸ್ ಮಾತ್ರ ಅಲ್ಟಿಮೇಟ್ ನೆಕ್ಸ್ಟ್ ಲೆವೆಲ್. ಟೈಮ್ ಇವಾಗ 12:53 ಆಗೈತೆ, ಊಟ ಮಾಡಿಲ್ಲ. ಮೈಸೂರಲ್ಲಿ ಲೈಟಿಂಗ್ಸ್ ಅಂತ ನೋಡಕ್ಕೆ ಬಂದು ಲೈಟ್ಸ್ ಎಲ್ಲ ಆಫ್ ಆಯಿತು. ಸೊ ಫೈನಲಿ ಎಲ್ಲ ಹುಡುಕಿ ಬಂದರು ನೋಡಿ 12:53. ಯಾವುದೋ ದೋಸೆ ಕೆಫೆ ಅಂತ ಬಂದ್ವಿ, ಬಟ್ ಅಲ್ಲೂ ಫುಡ್ ಇಲ್ಲ ಏನೂ ಇಲ್ಲ. ಯಾಕೋ ಗ್ಯಾರಂಟಿ ಇಲ್ಲ ನಾನು ಹೇಳಿಲ್ಲ. ಬಂದ್ರೆ ಊಟ ನಮ್ಗೆ ಗ್ಯಾರಂಟಿ ಇರಲ್ಲ.